ಕ್ಷಮಾಗುಣ. ಗುಣಗಳಲ್ಲಿ ಕ್ಷಮಾಗುಣವು ಶ್ರೇಷ್ಠವಾದದ್ದು. ಈ ಗುಣವು ಇಕ್ಷ್ವಾಕು ವಂಶಜರಲ್ಲಿ ಹೆಚ್ಚಾಗಿ ಕಾಣಬಹುದು. ಆದ್ದರಿಂದ ನಾವು ಆದಷ್ಟು ಮೌನವಾಗಿರಬೇಕು. ಆತ ಎಷ್ಟೇ ಜ್ಞಾನಿಯಾಗಿದ್ದರೂ ಮೌನಿಯಾಗಿರಬೇಕು. ಆತ ಧನವಂತನಾದರೂ ಶಕ್ತಿವಂತನಾದರೂ ಗರ್ವವನ್ನು ಪಡಬಾರದು. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ದಾನ ಕೊಡಬೇಕು. ಕೊಟ್ಟ ನಂತರ ಅದನ್ನು ಮರೆತು ಬಿಡಬೇಕು. ಹಾಗಾದರೆ ಏಕೆ ನಾವು ಕ್ಷಮಾಗುಣವನ್ನು ಹೊಂದಿರಬೇಕು ಅಥವಾ ಸಹನೆ ಏಕೆ ಇರಬೇಕು ಅಂತಂದರೆ, ಒಬ್ಬ ದಾರಿಯಲ್ಲಿ ಹೋಗ್ತಾ ಇರುವಾಗ ನಾಯಿಯೊಂದು ಕಚ್ಚುತ್ತೆ. ಆಗ ನಾವು ಅದಕ್ಕೆ ವೈದ್ಯ ಮಾಡಿಸ್ಕೊಳ್ತೇವೆಯೇ ಹೊರತು ಆ ನಾಯಿಯನ್ನು ಯಾರೂ ಕಚ್ಚುವುದಿಲ್ಲ. ಹಾಗೆ ನದಿಯಲ್ಲಿರುವ ಮೀನುಗಳು ಮೊಟ್ಟೆಗಳನ್ನು ಇಡುವಾಗ ಸಾಮಾನ್ಯವಾಗಿ ಪೊದೆಗಳಂತೆ ಇರುವ ಸ್ಥಳಗಳಲ್ಲಿ ಇಡುತ್ತವೆ. ಅದನ್ನು ನಾಯಿಯು ಕಚ್ಚಿರುವ ಜಾಗಕ್ಕೆ ಔಷಧಿಯಂತೆ ಹಾಕಿ ಕಟ್ತಾರೆ. ಹಾಗೆ ವೈದ್ಯವನ್ನು ಮಾಡಬೇಕು. ಅದೇ ರೀತಿಯಾಗಿ ಯಾರೋ ಮೂರ್ಖರು, ಅಜ್ಞಾನಿಗಳು ನಮ್ಮನ್ನು ಏನಾದರೂ ನಿಂದಿಸಿದರೆ ಅನಾವಶ್ಯಕವಾಗಿ ಪ್ರತಿಕ್ರಿಯೆ ತೋರಿಸಬಾರ್ದು. ಅದನ್ನು ಅಲ್ಲಿಯೇ ಬಿಟ್ಟುಬಿಡಬೇಕು. ಸಮಾಧಾನ ಹೇಳುವ ಅವಶ್ಯಕತೆ ಇಲ್ಲ. ಇಕ್ಷ್ವಾಕು ವಂಶದವರಲ್ಲಿ ಹೆಚ್ಚಿನ ಕ್ಷಮಾಗುಣವುಳ್ಳವರಾಗಿದ್ದರು. ತಮ್ಮ ಈ ಗುಣದಿಂದ 3 ಲೋಕಗಳನ್ನು ಆಳಬಲ್ಲವರಾಗಿದ್ದರು. ಸೀತೆಯೂ ಸಹ ಸಹನಶೀಲಳಾಗಿರ್ತಾಳೆ. ಸೀತೆಯು ಲಂಕೆಯಲ್ಲಿರುವಾಗ ಪ್ರತಿದಿನವೂ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾನೆ ರಾವಣ. ಸುತ್ತಲೂ ಇರುವ ರಾಕ್ಷಸಿಯರು ಸಹ ಅಂತಹ ಮಾತುಗಳನ್ನೇ ಆಡ್ತಾ ಇರ್ತಾರೆ. ಅದನ್ನು ಹನುಮ ಕೇಳಿಸ್ಕೊಂಡಿರ್ತಾನೆ. ಆದ್ದರಿಂದ ರಾಮ ಪಟ್ಟಾಭಿಷೇಕವಾದ ಬಳಿಕ ಹನುಮನು ಸೀತೆಯನ್ನು ಕೇಳ್ತಾನೆ, ಅಮ್ಮ, ನೀನು ಲಂಕೆಯಲ್ಲಿರುವಾಗ ಅನೇಕರು ನಿನಗೆ ತೊಂದರೆಯನ್ನು ಕೊಟ್ಟಿರುವರು. ಆದ್ದರಿಂದ ಈಗ ನೀನು ಅಪ್ಪಣೆ ಕೊಟ್ಟರೆ ಅವರನ್ನು ಶಿಕ್ಷಿಸ್ತೇನೆ ಅಂತಂದಾಗ ಸೀತೆಯು, ಹನುಮ, ಬೇಡ ಬೇಡ, ಯಾರಿಗೂ ಏನೂ ಮಾಡಬೇಡ. ಇದರಲ್ಲಿ ರಾಕ್ಷಸಿಯರ ತಪ್ಪೇನೂ ಇಲ್ಲ. ಅವರು ತಮ್ಮ ರಾಜನ ಆಜ್ಞೆಯನ್ನು ಪಾಲಿಸಿದ್ದಾರೆ ಅಂತ ಹೇಳ್ತಾಳೆ.